ಬೆಂಗಳೂರಿನಿಂದ ಮೈಸೂರಿಗೆ ಹೋಗುವಾಗ ಬಿಡದಿಯ ಸಮೀಪ ಎಲ್ಲಾದರೂ ಎಡಕ್ಕೆ ತಿರುಗಿಕೊಂಡರೆ ಹಚ್ಚ ಹಸುರಿನ ಕೃಷಿ ಪ್ರದೇಶವನ್ನು ನೋಡಬಹುದು. ಬೆಂಗಳೂರು ನಗರದ ಸುತ್ತ ಅಂತರ್ಜಲದ ಕುಸಿತ ಮತ್ತಿತರ ಕಾರಣಗಳಿಗೆ ಕೃಷಿ ಬದುಕು ಕಣ್ಮರೆಯಾಗುತ್ತಿದ್ದರೆ, ಇಲ್ಲಿ ಮಾತ್ರ ಕೃಷಿ ಚಟುವಟಿಕೆ ನಳನಳಿಸುತ್ತಿದೆ. ನಮಗೇನು ಕಂಡು ಬಂದಿದೆ ಅಂದರೆ, 20 ವರ್ಷಗಳ ಹಿಂದೆ ರಾಗಿ ಮತ್ತು ಭತ್ತದಂತಹ ಸಾಂಪ್ರದಾಯಿಕ ಬೆಳೆಗಳನ್ನು ಬೆಳೀತಾ ಇದ್ರು. ಆಮೇಲೆ ಕೆಲವು ವರ್ಷ ಕಬ್ಬು ಬೆಳೆದ್ರು. ಆದರೆ 2000 ಇಸ್ವಿ ನಂತರ ದೊಡ್ಡ ಪ್ರಮಾಣದಲ್ಲಿ ಬೇಬಿ ಕಾರ್ನ್ ಬೆಳೆಯಲು ಶುರು ಮಾಡಿದ್ದಾರೆ. ಆದರೆ ಈ ನಳನಳಿಸುವ ಕೃಷಿಯ ಹಿಂದೆ ವಿಷಾದನೀಯ ಕಥೆ ಇದೆ. ಇಲ್ಲಿ ಕೃಷಿ ಮಾಡುತ್ತಿರುವುದು ಬೆಂಗಳೂರು ನಗರದ ಕೊಳಚೆ ನೀರಿನಿಂದ. ಈಗ ನಾವು ಬೇಬಿ ಕಾರ್ನ್ ಬೆಳೀತಾ ಇದ್ದೀವಿ. ಹುಲ್ಲು ಹಾಕೊಂಡಿದ್ದು ಸೀಮೆ ಹುಲ್ಗಳು ದನಗಳಿಗೆ ಅಷ್ಟು. ಈಗ ಇವು ಎರಡಲ್ಲಿ ಯಾವೂ ಇಲ್ಲ. ರಾಗಿ ಹಾಕಿದ್ರೆ ಏನು ಅಂತೆ ಇಲಕ್ಕೆ ರೋಗ ಹೊಡಿತದ್ರೆ, ಭತ್ತ ಹಾಕಿದ್ರೆ ಗೊನೆ ರೋಗ ಹೊಡಿತದ್ರೆ, ಏನು ಬೆಳೆಯೋಕೆ ಆಯ್ತಾ ಇಲ್ಲ. ನಾವು ಅಧ್ಯಯನ ಆರಂಭಿಸುವಾಗ ನಮ್ಮ ಮೊದಲ ಆಸಕ್ತಿ ಇದ್ದಿದ್ದು ಬೆಂಗಳೂರಿನ ಬದಲಾವಣೆಗಳಿಗೆ ರೈತರು ಹೇಗೆ ಸ್ಪಂದಿಸುತ್ತಾರೆ ಎಂದು ತಿಳಿಯುವುದು. ಅದರಲ್ಲೂ ಮುಖ್ಯವಾಗಿ ಹಳ್ಳದ ನೀರು ಕೊಳಕಾದಂತೆಲ್ಲ ಇಲ್ಲಿನ ಕೃಷಿಕರ ಬದುಕಿನಲ್ಲಿ ಏನು ಬದಲಾವಣೆ ಆಗಿದೆ ಎಂದು ತಿಳಿದುಕೊಳ್ಳುವುದಾಗಿತ್ತು. ಕಾರಣ ಈ ನೀರೊಂದು ನಮಗೆ ಈ ಕಚಡ ನೀರು ಬತ್ತಲೇ ಈ ಥರ ಆದದ್ದು ಅಷ್ಟಲ್ಲದೆ, ಮೊದಲು 20 ವರ್ಷದಿಂದ ಈ ಥರ ಆಗಿರಲಿಲ್ಲ. ಈಗ ಈ ನೀರು ಗಟ್ಟಿಯಾಗಿ ನಮ್ಗೆ ಅಲ್ಲಿಂದ ಕೆಮಿಕಲ್ಲು ಮಿಕ್ಸ್ ಆಗಿ ಬರೋ ನೀರು ಕಾರಣದಿಂದ ಬೆಳೆಗಳು ಈ ಥರ ಆಯ್ತಾವ್ರೆ. ವೃಷಭಾವತಿ ನದಿಯು ಹುಟ್ಟುವುದು ಬೆಂಗಳೂರು ನಗರದಲ್ಲಿ. ಇಂದು ಈ ನದಿಯು ಬೆಂಗಳೂರಿನ ಮನೆಗಳಿಂದ ಬರುವ ಕೊಳಚೆ ನೀರನ್ನು ಮತ್ತು ಪೀಣ್ಯ ಕೈಗಾರಿಕಾ ಪ್ರದೇಶದ ಕಾರ್ಖಾನೆಗಳ ತ್ಯಾಜ್ಯವನ್ನು ಹೊತ್ತು ಸಾಗಿಸುತ್ತಿದೆ. ಹೀಗೆ ಬರುವ ಕೊಳಚೆ ನೀರಲ್ಲಿ ಸ್ವಲ್ಪ ಭಾಗ ಮೈಸೂರು ರಸ್ತೆಯ ನಾಯಂಡನಹಳ್ಳಿ ಸಮೀಪ ಇರುವ ವೃಷಭಾವತಿ ಕೊಳಚೆ ಶುದ್ಧೀಕರಣ ಘಟಕದಲ್ಲಿ ಶುದ್ಧೀಕರಣವಾಗುತ್ತದೆ. ನದಿಯು ಬಿಡದಿ ಕೈಗಾರಿಕಾ ಪ್ರದೇಶದ ಪಕ್ಕದಲ್ಲಿ ಹರಿದು ಬೈರಮಂಗಲ ಜಲಾಶಯ ಸೇರುತ್ತದೆ. ಬೈರಮಂಗಲ ಕೆರೆಯ ಕೆಳಗಿನ ಅಚ್ಚುಕಟ್ಟಿನಲ್ಲಿರುವ ಜಮೀನಿನಲ್ಲಿ ವೃಷಭಾವತಿಯ ಈ ಕೊಳಚೆ ನೀರನ್ನು ಕೃಷಿಗೆ ಬಳಸಲಾಗುತ್ತದೆ. ರೈತರು ಬೆಳೆಸಿದ ಬೇಬಿ ಕಾರ್ನನ್ನು ಬೆಂಗಳೂರು ನಗರದ ವ್ಯಾಪಾರಸ್ಥರು ಖರೀದಿಸುತ್ತಾರೆ. ನೀರಿಗೆ ಇಳಿದ್ರೆ ನಾವು ಈ ನೀರಿಗೆ ಮೈ ಕಟ್ತಾ ಬರೋದು, ಕಾಲು ಕಟ್ತಾ ಬರೋದು ಅನ್ನೋದು, ತಿರುಗಿ ಹೋಗಿ ಡಾಕ್ಟ್ರ್ ತಾವು ಇಂಜೆಕ್ಷನ್ ತಗೊಬರೋದು, ಇದೇ ಥರ ಮಾಡ್ತಾ ಇದ್ದೀವಿ ರೈತರುಗಳು. ಈ ನೀರಿಂದ ಭಾರಿ ತೊಂದರೆ ಆಗದೆ. ತ್ಯಾಜ್ಯ ನೀರನ್ನು ಕೃಷಿಗೆ ಬಳಸುತ್ತಾರೆ ಎಂದು ತಿಳಿದ ನಂತರ ಅದರಿಂದ ಬೆಳೆಗಳ ಮೇಲೆ ಹಾಗೂ ರೈತರ ಆರೋಗ್ಯದ ಮೇಲೆ ಏನು ಪರಿಣಾಮ ಆಗಿದೆ ಎಂದು ತಿಳಿದುಕೊಳ್ಳುವ ಕಡೆಗೆ ನಮ್ಮ ಆಸಕ್ತಿಯು ಹೊರಳಿತು. ಮುಖ್ಯ ಬೆಳೆಯಾದ ಬೇಬಿ ಕಾರ್ನ್, ಹಾಲು ಮತ್ತು ನೀರು ಕೈಗಾರಿಕಾ ತ್ಯಾಜ್ಯದಿಂದ ಮಾಲಿನ್ಯಗೊಂಡಿದೆ, ಅಂದರೆ ಮುಖ್ಯವಾಗಿ ಬಾರಲೋಹಗಳೇನಾದರೂ ಸೇರಿವೆಯೇ ಎಂದು ಪರೀಕ್ಷಿಸುವ ಪ್ರಯತ್ನ ಮಾಡಿದೆವು. ಹಸುಗಳು ಏನು ಅವು ಕೂಡ ಈ ಒಂದು ಕಲುಷಿತ ನೀರು ಕುಡಿಯೋದು ಮತ್ತು ಅದೇ ಮೇವನ್ನು ತಿನ್ನೋದು, ಅದು ಒಳ್ಳೆ ಕ್ವಾಲಿಟಿಯಾದಂಥ ಹಾಲನ್ನು ನಮಗೆ ಕೊಡಲ್ಲ. ನಮಗೆ ಈ ಕುಡಿಯೋ ನೀರು ಇಲ್ಲೇ ಬೋರ್ ಹಾಕಿ ಕೊಟ್ಟವ್ರೆ, ಅದು ನಾವು ಉಪಯೋಗಿಸ್ಕೋತೀವಿ ದನಗಳಿಗೆ, ನಮಗೆ ತೊಳೆಯೋಕೆ ಪಳೆಯೋಕ್ಕೆಲ್ಲ. ಈಗ ಕುಡಿಯೋಕ್ಕೆ ಅಂತ ಬೋರ್ ಹಾಕಿ ಒಂದು 6 ತಿಂಗಳಿಂದ ಈಚೆಗೆ ಫಿಲ್ಟರ್ ನೀರು ಮಾಡಿ ಕೊಡ್ತಾವ್ರೆ. ವ್ಯವಸಾಯ ಬಿಟ್ಟು ಏನಕ್ಕೆ ಬೆಳೆಸೋಕ್ಕಾಗಲ್ಲ, ಬೆಳೆಸೋಕ್ಕೂ ಆಗಲ್ಲ. ವ್ಯವಸಾಯಕ್ಕೆ ಕಷ್ಟ ಆಗಿರುವಾಗ ಬೇರೆ ಎಂತಕ್ಕೆ ಬೆಳೆಸೋಣ ಹೇಳ್ರಿ. ಪರೀಕ್ಷೆಯ ವೇಳೆ ಏನು ಕಂಡು ಬಂತೆಂದರೆ, ಹೆಚ್ಚಿನ ಕಡೆ ನೀರಿನಲ್ಲಿ ಕೆಲವು ಭಾರಲೋಹಗಳ ಪ್ರಮಾಣವು ಸಾಮಾನ್ಯವಾಗಿ ಇರಬಹುದಾದ ಪ್ರಮಾಣಕ್ಕಿಂತ ಹೆಚ್ಚಿದ್ದವು. ಇದು ನಮ್ಮನ್ನು ಇನ್ನಷ್ಟು ಆಳವಾಗಿ ಅಧ್ಯಯನ ಮಾಡುವಂತೆ, ನದಿ ಜಲಾನಯನದ ಮೇಲ್ಭಾಗದಲ್ಲಿ ಮಾಲಿನ್ಯದ ಮೂಲ ಮತ್ತು ಮಾಲಿನ್ಯದ ಪ್ರಮಾಣವನ್ನು ಪತ್ತೆ ಮಾಡುವಂತೆ ಪ್ರೇರೇಪಿಸಿತು. ನದಿಯ ನೀರಿನಲ್ಲಿರುವ ಮಾಲಿನ್ಯದ ರೀತಿಯನ್ನು ಗಮನಿಸಿದಾಗ ಇದು ಪೀಣ್ಯ ಕೈಗಾರಿಕಾ ಪ್ರದೇಶದಿಂದಲೇ ಆದ ಮಾಲಿನ್ಯ ಎಂದು ಊಹಿಸಿದೆವು. ಈ ಕೈಗಾರಿಕಾ ಪ್ರದೇಶದಿಂದ ಎಷ್ಟು ಭಾರಲೋಹಗಳು ನದಿಗೆ ಸೇರ್ಪಡೆಯಾಗುತ್ತಿವೆ ಎಂದು ತಿಳಿಯಲು ನಾವು ಮುಂದಾದೆವು. ಇದಕ್ಕಾಗಿ ಪೀಣ್ಯದಿಂದ ಹರಿದು ಬರುತ್ತಿರುವ ಕಾಲುವೆಯ ನೀರನ್ನು ಪರೀಕ್ಷೆ ಮಾಡಲು 3 ಸ್ಥಳಗಳನ್ನು ಗುರುತು ಮಾಡಿಕೊಂಡೆವು. ಮೊದಲನೆಯ ಸ್ಥಳ ಚೌಡೇಶ್ವರಿ ನಗರ, ಎರಡನೆಯದು ಸುಮನಹಳ್ಳಿ ಮತ್ತು ಮೂರನೆಯದು ಬೆಂಗಳೂರು ವಿಶ್ವವಿದ್ಯಾನಿಲಯ. ನಾವು ನದಿಯಲ್ಲಿ ನೀರಿನ ಹರಿವಿನ ಪ್ರಮಾಣವನ್ನು ಅಳತೆ ಮಾಡಿದೆವು ಮತ್ತು 24 ಗಂಟೆಗಳ ಕಾಲ ಪ್ರತಿ ಗಂಟೆಗೊಮ್ಮೆ ನೀರನ್ನು ಪರೀಕ್ಷಿಸಿ ಪ್ರತಿದಿನ ಎಷ್ಟು ಪ್ರಮಾಣದಲ್ಲಿ ಭಾರಲೋಹಗಳು
ಪೀಣ್ಯ ಕೈಗಾರಿಕಾ ಪ್ರದೇಶದಿಂದ ನದಿಗೆ ಬಂದು ಸೇರುತ್ತಿವೆ ಎಂದು ಲೆಕ್ಕಾಚಾರ ಹಾಕಿದೆವು. ನೀರಿನ ಮಾದರಿಯನ್ನು ನಮ್ಮ ಪ್ರಯೋಗಾಲಯಕ್ಕೆ ತಂದು ಅದರ ಆಮ್ಲೀಯತೆ ಮತ್ತು ವಿದ್ಯುತ್ ವಾಹಕತೆಯನ್ನು ಅಳೆಯುತ್ತೇವೆ. ವಿದ್ಯುತ್ ವಾಹಕತೆ ತುಂಬ ಹೆಚ್ಚಿದ್ದು ಅದು ಪ್ರತಿ ಸೆಂಟಿಮೀಟರ್ಗೆ 2 ಮಿಲಿ ಸೀಮೆನ್ಸ್ ಆಗಿದೆ. ಇದು ಕಾರ್ಖಾನೆಯ ಮಾಲಿನ್ಯವಿರುವುದನ್ನು ಸೂಚಿಸುತ್ತದೆ. ಪ್ರಯೋಗಾಲಯದಲ್ಲಿ ಶೋಧಿತ ದ್ರಾವಣಕ್ಕೆ 2 ಹನಿ ನೈಟ್ರಿಕ್ ಆಮ್ಲ ಹಾಕಿ ಇಡುತ್ತೇವೆ ಮತ್ತು ವೃಷಭಾವತಿ ನದಿಯಿಂದ ಸಂಗ್ರಹಿಸಿದ ಈ ನೀರಿನಲ್ಲಿ ಕರಗಿರುವ ಭಾರಲೋಹಗಳನ್ನು ಅಳತೆ ಮಾಡುತ್ತೇವೆ. ಅಟಾಮಿಕ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರೋಮೀಟರ್ ಉಪಕರಣದ ಮೂಲಕ ಭಾರಲೋಹಗಳ ಪ್ರಮಾಣ ಅಳೆಯಲಾಗುತ್ತದೆ. ಭಾರಲೋಹಗಳನ್ನೇ ಅಲ್ಲದೆ ನೀರಿನಲ್ಲಿ ಫೀಕಲ್ ಕಾಲಿಫಾರ್ಮ್ ಮಟ್ಟವನ್ನು, ಅಂದರೆ ಕಕ್ಕಸಿನ ಕೊಳಚೆ ಸೇರಿಕೊಂಡಿದೆಯೇ ಎಂದು ಕೂಡ ಪರೀಕ್ಷಿಸಲಾಗುವುದು. ಹೀಗೆ ಪರೀಕ್ಷಿಸಿದಾಗ ನಾವು ಏನನ್ನು ಕಂಡುಕೊಂಡೆವು ಎಂದರೆ ಕ್ರೋಮಿಯಂ, ಸೀಸಾ, ಮ್ಯಾಂಗನೀಸ್ನಂಥ ಭಾರಲೋಹಗಳು ರಾತ್ರಿಯ ಸಮಯದಲ್ಲೇ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಖಾನೆಗಳಿಂದ ಕಾಲುವೆಯನ್ನು ಸೇರುತ್ತಿವೆ. ವೃಷಭಾವತಿ ಕೊಳಚೆ ಶುದ್ಧೀಕರಣ ಘಟಕವನ್ನು ಪ್ರತಿದಿನ 180 ದಶಲಕ್ಷ ಲೀಟರ್ ಕೊಳಚೆ ನೀರನ್ನು ಶುದ್ಧೀಕರಿಸುವ ಹಾಗೆ ನಿರ್ಮಾಣ ಮಾಡಲಾಗಿದೆ. ಆದರೂ ಅದು ಪ್ರತಿದಿನ ಕೇವಲ 130 ದಶಲಕ್ಷ ಲೀಟರ್ ಕೊಳಚೆ ನೀರನ್ನು ಮಾತ್ರ ಶುದ್ಧೀಕರಣ ಮಾಡುತ್ತಿದೆ. ಈ 130 ದಶಲಕ್ಷ ಲೀಟರ್ಗಳಲ್ಲಿ 26 ದಶಲಕ್ಷ ಲೀಟರ್ ಕೊಳಚೆ ನೀರು ಒಳಚರಂಡಿ ವ್ಯವಸ್ಥೆಯಿಂದ ಬರುತ್ತಿದೆ. ಉಳಿದ 104 ದಶಲಕ್ಷ ಲೀಟರ್ ಕೊಳಚೆ ನೀರನ್ನು ನದಿಯಿಂದಲೇ ಎತ್ತಿ ಶುದ್ಧೀಕರಣ ಘಟಕಕ್ಕೆ ತರುತ್ತಿದ್ದಾರೆ. ನದಿಯಲ್ಲಿ ಕೈಗಾರಿಕಾ ತ್ಯಾಜ್ಯ ಬರುತ್ತಿರುವುದರಿಂದ ಶುದ್ಧೀಕರಣ ಘಟಕದ ಕಾರ್ಯದಕ್ಷತೆಯ ಮೇಲೆ ನೇರ ಹೊಡೆತ ಬಿದ್ದಿದೆ. ಆದ್ದರಿಂದ ಇಲ್ಲಿ ಶುದ್ಧೀಕರಿಸಿದ ನೀರು ನಿರೀಕ್ಷಿತ ಗುಣಮಟ್ಟದಲ್ಲಿ ಇಲ್ಲ. ಅತ್ತ ಕೈಗಾರಿಕಾ ತ್ಯಾಜ್ಯದ ಶುದ್ಧೀಕರಣವೂ ಆಗುತ್ತಿಲ್ಲ. ಇತ್ತ ಗೃಹ ಬಳಕೆಯ ತ್ಯಾಜ್ಯವು ಸಮರ್ಪಕವಾಗಿ ಶುದ್ಧೀಕರಣವಾಗುತ್ತಿಲ್ಲ ಎಂದು ತಿಳಿದ ಮೇಲೆ ಇದು ಯಾಕೆ ಎಂದು ಪ್ರಶ್ನೆ ಮಾಡಿಕೊಂಡೆವು. ಅದಕ್ಕಾಗಿ ನಾವು ಮಾಲಿನ್ಯ ನಿರ್ವಹಣೆ ಮತ್ತು ಮಾಲಿನ್ಯ ನಿಯಂತ್ರಣ ವ್ಯವಸ್ಥೆಯ ಮೇಲೆ ಅಧ್ಯಯನ ಮಾಡಲು ಮುಂದಾದೆವು. ಮಂಡಳಿಯ ಕೊಳಚೆ ಶುದ್ಧೀಕರಣ ಘಟಕಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಯಾಕೆಂದರೆ ಅವುಗಳಿಗೆ ಸಾಕಷ್ಟು ಕೊಳಚೆ ನೀರು ಒಳಚರಂಡಿಯ ಮೂಲಕ ಸಿಗುತ್ತಿಲ್ಲ. ಇದು ಯಾಕೆ ಹೀಗಾಗಿದೆ ಎಂದರೆ ಸರಿಯಾದ ಒಳಚರಂಡಿ ವ್ಯವಸ್ಥೆ ನಿರ್ಮಾಣವಾಗಿಲ್ಲ ಮತ್ತು ಆಗಿದ್ದರೂ ಇರುವ ಚರಂಡಿಗಳು ಕಟ್ಟಿಕೊಂಡಿವೆ. ಆದುದರಿಂದ ಕೊಳಚೆ ಶುದ್ಧೀಕರಣ ಘಟಕಗಳು ಅವುಗಳ ಸಾಮರ್ಥ್ಯಕ್ಕಿಂತ ಕಡಿಮೆ ಕೆಲಸ ಮಾಡುತ್ತಿವೆ. ನದಿ ನೀರಿನಲ್ಲಿ ಯಾಕೆ ವಿಷಕಾರಿಯಾದ ಭಾರಲೋಹಗಳ ಮಾಲಿನ್ಯವು ಅಷ್ಟೊಂದು ಪ್ರಮಾಣದಲ್ಲಿ ಎಂಬುದು ಇನ್ನೊಂದು ಮುಖ್ಯ ಪ್ರಶ್ನೆ. ಇಲ್ಲಿ ಪ್ರಾಥಮಿಕ ದೋಷಿಗಳೆಂದರೆ ಕಾರ್ಖಾನೆಗಳೇ. ಯಾಕೆಂದರೆ ಅವರು ತಮ್ಮ ಕಾರ್ಖಾನೆಯ ತ್ಯಾಜ್ಯವನ್ನು ಶುದ್ಧೀಕರಿಸದೆ ರಾತ್ರಿ ಹೊತ್ತಿನಲ್ಲಿ ನದಿಗೆ ಬಿಡುತ್ತಿದ್ದಾರೆ. ಪೀಣ್ಯದಲ್ಲಿರುವ ಕಾರ್ಖಾನೆಗಳು ಮಾಲಿನ್ಯ ನಿಯಂತ್ರಣ ನಿಯಮಗಳನ್ನು ಪಾಲಿಸುವಂತೆ ಮಾಡಲು ಮಂಡಳಿಗೆ ಸಾಧ್ಯವಾಗಿದೆಯೇ ಎನ್ನುವುದು ದೊಡ್ಡ ಪ್ರಶ್ನೆ. ಮೊದಲನೇ ಸಮಸ್ಯೆ ಏನೆಂದರೆ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಯಾವಾಗಲೋ ತಿಂಗಳಿಗೊಮ್ಮೆ, ಅದು ಹಗಲು ಹೊತ್ತಿನಲ್ಲಿ ಎಲ್ಲೋ ಒಂದು ಕಡೆ ಪರೀಕ್ಷೆ ಮಾಡಿದರೆ ಅದರಿಂದ ನಿಜವಾದ ಮಾಲಿನ್ಯದ ಪ್ರಮಾಣವನ್ನು ತಿಳಿಯಲು ಸಾಧ್ಯವಿಲ್ಲ. ಮಂಡಳಿಯು ಮಾಲಿನ್ಯ ನಿಯಂತ್ರಣ ಮಾಡುವ ಬದಲು ಕಾರ್ಖಾನೆಗಳನ್ನು ಸ್ಥಾಪಿಸಲು, ಮುಂದುವರೆಸಲು, ಅರ್ಜಿ ವಿಲೇವಾರಿ ಮಾಡುವ, ಅನುಮತಿ ನೀಡುವಂತಹ ಹೆಚ್ಚಿನ ಆದಾಯ ತರುವ ಕೆಲಸದಲ್ಲೇ ಹೆಚ್ಚು ತೊಡಗಿಸಿಕೊಂಡಿದೆ. ಅವರ ಸಿಬ್ಬಂದಿಗಳ 76ರಿಂದ 90% ಸಮಯ ಇಂತಹ ಬರವಣಿಗೆ, ಕಡತ ವಿಲೇವಾರಿ ಕೆಲಸದಲ್ಲೇ ವ್ಯಯವಾಗುತ್ತಿದೆ. ನಿಜವಾಗಿಯೂ ಕಾರ್ಖಾನೆಗೂ ಮಾಲಿನ್ಯವಾಗುತ್ತಿರುವ ಕಡೆಗೂ ಭೇಟಿ ನೀಡಿ ಮಾಲಿನ್ಯವನ್ನು ಪರೀಕ್ಷಿಸಿ ಕಾನೂನು ಜಾರಿಗೊಳಿಸುವ ಕಾರ್ಯ ಸಾಧ್ಯವಾಗುತ್ತಿಲ್ಲ. ಎರಡನೇ ಹಂತದ ಸಮಸ್ಯೆ ಏನೆಂದರೆ ಮಂಡಳಿಯು ತಪ್ಪಿಸ್ಥರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವುದರಲ್ಲಿ ವಿಫಲವಾಗಿರುವುದು. ನ್ಯಾಯಾಂಗ ವ್ಯವಸ್ಥೆ ಬಹಳ ನಿಧಾನವಾಗಿದೆ. ಮಂಡಳಿ ಹಾಕಿರುವ 450 ಮೊಕದ್ದಮೆಗಳಲ್ಲಿ 150 ಇತ್ಯರ್ಥ ಆಗಿರುವುದು ನ್ಯಾಯಾಂಗ ವ್ಯವಸ್ಥೆ ಎಷ್ಟು ನಿಧಾನಗತಿಯಿಂದ ನಡೆಯುತ್ತಿದೆ ಎನ್ನುವುದನ್ನು ತೋರಿಸುತ್ತದೆ. ಇತ್ಯರ್ಥವಾಗಿರುವ 150 ಮೊಕದ್ದಮೆಗಳಲ್ಲಿ ಮಂಡಳಿಯು ಗೆದ್ದಿರುವುದು 25 ಮಾತ್ರ. ಉಳಿದ 125 ಮೊಕದ್ದಮೆಗಳಲ್ಲಿ ಅದು ಸೋತಿದೆ. ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಕಾರ್ಖಾನೆಗಳ ವಿರುದ್ಧ ನ್ಯಾಯಾಲಯಕ್ಕೆ ಹೋದಾಗ ಅವರ ದೂರಿಗೆ ಪೂರಕವಾಗಿ ಸಾಕಷ್ಟು ಉತ್ತಮ ಸಾಕ್ಷಿಗಳನ್ನು ಒದಗಿಸಲು ವಿಫಲವಾಗುತ್ತಿರುವುದರಿಂದ ಮಂಡಳಿಗೆ ಸೋಲಾಗುತ್ತಿದೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸಂರಚನೆ ಹೇಗಿದೆ ಎಂದರೆ ಅದರ ಆಡಳಿತ ಮಂಡಳಿಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಅಧಿಕಾರಿಗಳು ಪಾದನಿಮಿತ್ತ ಸದಸ್ಯರಾಗಿ ಕೂತಿದ್ದಾರೆ. ವಿಚಿತ್ರವೇನೆಂದರೆ ನಾಗರಿಕರು ಅಥವಾ ಮಾಲಿನ್ಯದಿಂದ ತೊಂದರೆಗೆ ಒಳಗಾಗಿರುವ
ಜನರ ಪ್ರತಿನಿಧಿಗಳು ಯಾರೂ ಮಂಡಳಿಯ ಆಡಳಿತದಲ್ಲಿ ಇಲ್ಲ. ಆಡಳಿತ ಮಂಡಳಿಯಲ್ಲಿ ಕೇವಲ ಕೈಗಾರಿಕಾ ಪ್ರತಿನಿಧಿಗಳು, ಅಧಿಕಾರಿಗಳು, ಪುರಸಭಾ ಪ್ರತಿನಿಧಿಗಳದೇ ಕಾರೋಬಾರು. ಮಂಡಳಿಯು ಮಾಲಿನ್ಯಕ್ಕೆ ಒಳಗಾದ ಜನರಿಂದ ಪ್ರತಿನಿಧಿಸಲ್ಪಟ್ಟಿಲ್ಲ. ಹಾಗೆ ನೋಡಿದರೆ ಮಾಲಿನ್ಯ ಮಾಪನದಿಂದ ಆರಂಭಿಸಿ ನಿಯಮಗಳನ್ನು ಜಾರಿಗೆ ತರುವುದು ಮಂಡಳಿಯ ಸಂರಚನೆವರೆಗೆ ಹಲವು ಮಜಲುಗಳಲ್ಲಿ ನ್ಯೂನ್ಯತೆಗಳಿದ್ದು, ಒಟ್ಟಿನಲ್ಲಿ ಪರಿಸರ ಸಂರಕ್ಷಣೆಯ ಪ್ರಕ್ರಿಯೆಯು ದುರ್ಬಲಗೊಂಡಿದೆ. ಇದೆಲ್ಲದರ ಪರಿಣಾಮವಾಗಿ ಹಲವು ವರ್ಷಗಳಿಂದ ಕೈಗಾರಿಕಾ ಕೊಳಕು ಮತ್ತು ನಗರದ ಕೊಳಕನ್ನು ತನ್ನೊಡಲಲ್ಲಿ ತುಂಬಿಕೊಂಡು ವೃಷಭಾವತಿ ನದಿಯು ಕರ್ರಗೆ ಹರಿಯುತ್ತಲೇ ಇದೆ. ನಗರದ ಕೊಳಚೆ ನಿರ್ವಹಣೆಯ ದೌರ್ಬಲ್ಯದಿಂದ ಆಹಾರ ಮಾಲಿನ್ಯವಾಗುತ್ತಿರುವುದನ್ನು ಈಟ್ರಿ ಸಂಸ್ಥೆಯ ಸಂಶೋಧನೆಯು ಎತ್ತಿ ತೋರಿಸಿದೆ. ಅಂತಿಮವಾಗಿ ನಗರದಿಂದ ಹೊರಹೋಗುವ ಕೊಳಚೆಯು ಆಹಾರದ ಮೂಲಕ ಮತ್ತೆ ಮತ್ತೆ ನಗರದ ಜನರತ್ತಲೇ ಹಿಂತಿರುಗಿ ಬರುತ್ತಿದೆ.